ಸುಮಾರು 27ಕ್ಕಿಂತ ಹೆಚ್ಚು PhD ಪದವಿಯನ್ನು ಹೊಂದಿದವರು. ಅಲ್ಲದೆ ನೆಟ್, ಕೆಸೆಟ್, ಎಂಫಿಲ್, BEd ಅರ್ಹತೆ ಉಳ್ಳ ಪ್ರಾಧ್ಯಾಪಕರುಗಳಿದ್ದ ಒಂದು ಸರ್ವಶ್ರೇಷ್ಠ ಡಿಗ್ರಿ ಕಾಲೇಜಿನ ಬಗ್ಗೆ ತಿಳಿಬೇಕಾ? ಅಥವಾ ಸೈನ್ಸ್ ವಿಭಾಗದಲ್ಲಿ ಆಧುನಿಕ ಉಪಕರಣಗಳಿಂದ ಕೂಡಿದ ಸುಸಜ್ಜಿತವಾದ ಪ್ರಯೋಗಾಲಯಗಳನ್ನು ನೋಡಬೇಕಾ? ಇಲ್ಲ ಲಕ್ಷಕ್ಕಿಂತಲೂ ಹೆಚ್ಚು ಪುಸ್ತಕಗಳಿರುವ ವಿಶಾಲ ಗ್ರಂಥಾಲಯವನ್ನು ವೀಕ್ಷಿಸಬೇಕಾ? ಹೋಗಲಿ, ಕಾಲೇಜಿನಲ್ಲಿ NCC, NSS, ಪ್ಲೇಸ್ಮೆಂಟ್ ಸೆಲ್, ಯೂತ್ ರೆಡ್ ಕ್ರಾಸ್, ಯೂನಿಟ್ ಸ್ಕೌಟ್ಸ್ ಇತ್ಯಾದಿಯಲ್ಲಿ ಭಾಗಿ ಆಗಬೇಕಾ? ಅಥವಾ ಉನ್ನತವಾದ ಲೇಡೀಸ್ ಹಾಸ್ಟೆಲ್ ಹಾಗೂ ಉಪಹಾರ ಗೃಹ ಇದೆಯೋ ಇಲ್ಲವೋ ಅಂತ ಅರಿತುಕೊಳ್ಳಬೇಕಾ? ಇಲ್ಲ ವಿಶಾಲವಾದ ಆಟದ ಮೈದಾನವಾಗಲಿ, ಜಿಮ್ಖಾನ್ ಹಾಲ್ ಆಗಲಿ, ಮನಸೂರೆ ಮಾಡುವ ಸುಂದರವಾದ ಗಾರ್ಡನ್ ಕಾಣಬೇಕಾ? ಅಥವಾ ಇವೆಲ್ಲವುಗಳ ಜೊತೆಗೆ ಉನ್ನತ ಗುಣಮಟ್ಟದ ಶಿಕ್ಷಣವನ್ನು ಪಡೆಯಬೇಕಾ? ಹಾಗಾದರೆ ಬನ್ನಿ, ಗೋಕಾಕ್ ತಾಲೂಕಿನಲ್ಲಿಯೇ ಸುಮಾರು 6 ದಶಕಗಳಿಂದ ಗುಣಮಟ್ಟದ ಶಿಕ್ಷಣ ಜೊತೆಗೆ ಜಾಗೃತಿಯ ಮೂಲಕ ವಿದ್ಯಾರ್ಥಿಗಳ ಜೀವನವನ್ನು ಉನ್ನತೀಕರಿಸುತ್ತಾ ಬಂದಂಥ ಒಂದು ಎಡೆಡ್ ಡಿಗ್ರಿ ಕಾಲೇಜ್ ಬಗ್ಗೆ ಡಿಟೇಲ್ ಆಗಿ ಹೇಳುವೆ, ತೋರಿಸಿಕೊಡುವೆ. ಬನ್ನಿ ಫ್ರೆಂಡ್ಸ್, ಅದು ಯಾವ ಡಿಗ್ರಿ ಕಾಲೇಜ್ ಅಂತ ನೋಡುವ. ನಾನು ನಿಮ್ಮ ಜೊತೆ ಪ್ರೊಫೆಸರ್ ಗಜಾನನ್ ವಾಡ್ಕರ್, ಗೋಕಾಕ್ದಿಂದ. ಲಿಸನ್ ಟು ಮೀ, ನನ್ನ ಮಾತು ಕೇಳಿ ಎಂಬ ನನ್ನ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಮಿತ್ರರೇ, ವಿಡಿಯೋವನ್ನು ಓಡಿಸದೆ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಒಂದು ವೇಳೆ ಈ ಕಾಲೇಜಿನಲ್ಲಿ ಕಲಿತಿದ್ದರೆ, ಆ ದಿನಗಳ ನೆನಪು ನಿಮಗೆ ಬಂದರೆ ಆ ನೆನಪುಗಳನ್ನು ಕಮೆಂಟ್ಸ್ ಬಾಕ್ಸಿನಲ್ಲಿ ಹಂಚಿಕೊಳ್ಳಿ. ಹಾಗೂ ಯಾವ ಡಿಗ್ರಿ ಕಾಲೇಜಿನಲ್ಲಿ ಅಡ್ಮಿಷನ್ ತಗೋಬೇಕೋ ಅಂತ ಯೋಚಿಸುವ ವಿದ್ಯಾರ್ಥಿಗಳಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ. ಏಕೆಂದರೆ ನಾನು ಹೇಳ್ತಿರೋ ಡಿಗ್ರಿ ಕಾಲೇಜ್ ಹೇಗೆ ಅಂತಂದರೆ, ಬನ್ನಿ ಇಲ್ಲಿ ಅಡ್ಮಿಷನ್ ತಗೊಳ್ಳಿ, ಎಕ್ಸಾಮ್ಗಷ್ಟೇ ಬಂದರೆ ಸಾಕು ಅಂತ ಆಸೆ ತೋರಿಸೋ ಕಾಲೇಜ್ ಅಲ್ಲ ಇದು. ಇಲ್ಲಿ ಗುಣಮಟ್ಟದ ಶಿಕ್ಷಣ ಜೊತೆಗೆ ಪ್ರತಿ ವಿಭಾಗದಲ್ಲಿ ಮೆಂಟರ್ ಸಿಸ್ಟಮ್ ಮೂಲಕ ಪ್ರತಿಯೊಬ್ಬ ವಿದ್ಯಾರ್ಥಿಯನ್ನು ಪರ್ಸನಲ್ ಕೇರ್ ತೆಗೆದುಕೊಳ್ಳುವ ಒಂದು ಸರ್ವೋತ್ತಮ ಪದವಿ ಮಹಾವಿದ್ಯಾಲಯವಿದು. ಅಲ್ಲದೆ ನಾನೂ ಸಹ ಇದೇ ಕಾಲೇಜಿನಲ್ಲಿ BA ಮುಗಿಸಿ ಇದೇ ಕಾಲೇಜಿನಲ್ಲಿ 26 ವರ್ಷಗಳಿಂದ ಹಿಂದಿ ವಿಷಯದಲ್ಲಿ ಪಾಠ ಮಾಡ್ತಾ ಬಂದಿರುವೆ. ನನ್ನ ಕಾಲೇಜು ನನಗೆ ಹೆಮ್ಮೆ. ಅದು ಯಾವ ಕಾಲೇಜ್ ಅಂತ ಗೊತ್ತಾ? ಅದೇ ಗೋಕಾಕಿನ ಸಮರ್ಥ ಸಂಸ್ಥೆಯಾದ ಗೋಕಾಕ್ ಶಿಕ್ಷಣ ಸಂಸ್ಥೆಯ ನ್ಯಾಕ್ A ಗ್ರೇಡ್ ಮಾನ್ಯತೆ ಹೊಂದಿದ JSS ಕಲಾ ವಿಜ್ಞಾನ ಹಾಗೂ ವಾಣಿಜ್ಯ ಮಹಾವಿದ್ಯಾಲಯ. ಮಿತ್ರರೇ, ಈ ಕಾಲೇಜಿನ ಆಟ ಪಾಠ ನೋಟ ಕುಟ್ಟುಮಲಕೂಟದ ಬಗ್ಗೆ ಎಳೆಯಾಗಿ ಬಿಡಿಸಿ ತೋರಿಸುವೆ. ಹಾಗೂ ಡಿಗ್ರಿಗೆ ಹೋಗೋ ಹೊಸ ವಿದ್ಯಾರ್ಥಿಗಳಿಗೆ ನಾನು ಒಂದೇ ಒಂದು ಮಾತು ಹೇಳುವೆ. ಅದೇನೆಂದರೆ, ವೆಲ್ ನಾಲೆಜ್ ಬೇಕೆಂದರೆ ಈ ಗುಡ್ ಕಾಲೇಜಿನಲ್ಲಿ ಅಡ್ಮಿಷನ್ ತಗೊಂಡು ಭಾವಿ ಜೀವನವನ್ನು ರೂಪಿಸಿಕೊಳ್ಳಬೇಕಂತ. ಹಾಗಾದರೆ ಬನ್ನಿ ಫ್ರೆಂಡ್ಸ್, ನಮ್ಮ ಕಾಲೇಜನ್ನು ಪೂರ್ತಿಯಾಗಿ ಸುತ್ತಾಡಿಕೊಂಡು ನೋಡಿ ಬರೋಣ. ಇದು ಕೋರ್ಟ್ ಸರ್ಕಲ್ ಅಂದರೆ ಬಸವೇಶ್ವರ ವೃತ್ತದ ಪಕ್ಕದಲ್ಲಿಯೇ ಇದೆ. ಇದು ಮೊದಲನೆಯ ಮುಖ್ಯ ದ್ವಾರ. ನೀವು ನೋಡ್ತಾ ಇರೋದು PU ಕಾಲೇಜ್. ಇದು 2ನೆಯ ಮುಖ್ಯ ದ್ವಾರ. ಈ ಕಾಲೇಜ್ ಹೇಗಿದೆ, ಈ ಕಾಲೇಜಿನ ವಿಶೇಷತೆಗಳೇನು ಅನ್ನೋದನ್ನು ನಾನು ಹೋಗ್ತಾ ಡಿಟೇಲ್ ಆಗಿ ತೋರಿಸುವೆ, ಹೇಳುವೆ. ಮಿತ್ರರೇ, ಒಂದು ಶೈಕ್ಷಣಿಕ ಸಂಸ್ಥೆಯು ಯಶಸ್ಸಿನ ಉತ್ತುಂಗಕ್ಕೇರಲು ದಕ್ಷ ಪ್ರಾಚಾರ್ಯರ ನಾಯಕತ್ವ, ದೂರದೃಷ್ಟಿ, ಅವಿರತ ಶ್ರಮ, ಸಮರ್ಪಣಾ ಮನೋಭಾವ, ಸಮಯ ಪ್ರಜ್ಞೆ ಬಹಳ ಮುಖ್ಯ. ಇವೆಲ್ಲ ಗುಣಗಳನ್ನು ಒಳಗೊಂಡ ಈ ಕಾಲೇಜಿನ ಈಗಿನ ಪ್ರಾಚಾರ್ಯರು ಹಾಗೂ ಸ್ನೇಹಜೀವಿಗಳಾದ ಡಾಕ್ಟರ್ BM ತುರಡಗಿಯವರು. ಇದು ಮೊದಲು ಕಟ್ಟಿದ ಕಟ್ಟಡ ಅಂದರೆ ಓಲ್ಡ್ ಬಿಲ್ಡಿಂಗ್. ಹೊಸ ಬಿಲ್ಡಿಂಗ್ ತೋರಿಸುವೆ ನಾನು. ನೋಡ್ರಿ, ವಿಶಾಲವಾದ ಈ ಆಟದ ಮೈದಾನವನ್ನು ನಾನು ಪೂರ್ತಿಯಾಗಿ ತೋರಿಸುವೆ.
ಹಿಂದೆ ಕಾಣ್ತಾ ಇರೋದು ಮಲ್ಲಿಕಾರ್ಜುನ ಬೆಟ್ಟ. ಈ ಬೆಟ್ಟದ ಅಡಿಯಲ್ಲಿಯೇ ಬೆಳೆದು ನಿಂತ JSS ಮಹಾವಿದ್ಯಾಲಯ. ಈ ಶಿಕ್ಷಣ ಸಂಸ್ಥೆಯ ಪ್ರಧಾನ ಕಚೇರಿ ಇದು. ಚೇರ್ಮನ್ನರಾಗಲಿ ಸೆಕ್ರೆಟರಿಯನ್ನರಾಗಲಿ ಭೇಟಿ ಮಾಡಲು ಇಲ್ಲೇ ಬರಬೇಕು. ಈ ಕಾರಿಡಾರು, ಈ ಕೊಠಡಿಗಳು ಯಾರಿಗೆಲ್ಲ ನೆನಪಿದೆ? ಯಾರು ಇಲ್ಲಿ ಕಲ್ತಿದ್ದೀರೋ ಅವರೆಲ್ಲ ಕಮೆಂಟ್ಸ್ ಬಾಕ್ಸ್ನಲ್ಲಿ ನಿಮ್ಮ ಅನುಭವಗಳನ್ನು ಹಂಚಿಕೊಳ್ಳಿ. ಇದು ಓಲ್ಡ್ ಸ್ಟಾಫ್ ರೂಮ್ಗೆ ಹೋಗುವ ದಾರಿ. ಒಂದು ಕಡೆ ಹುಡುಗರಿಗೆ, ಒಂದು ಕಡೆ ಗರ್ಲ್ಸಿಗೆ. ಈ ಕಾಲೇಜಿನ ವಿಶಾಲವಾದ ಬಯಲು ರಂಗಮಂಟಪ ಹೇಗಿದೆ ಒಂದು ಸಲ ನೋಡಿ. ಇದು ಹೊಸ ಬಿಲ್ಡಿಂಗು. ಈ ಬಿಲ್ಡಿಂಗ್ನಲ್ಲಿನೇ ವಿಶಾಲವಾದ ಗ್ರಂಥಾಲಯ ಇದೆ. ಆಮೇಲೆ ನಾನು ತೋರಿಸುವೆ. ಹಕ್ಕಿಗಳ ಗುಂಜನಗಾನ, ಥರಥರದ ಸಸ್ಯಗಳು, ಬಣ್ಣ ಬಣ್ಣದ ಹೂಗಳಿರುವ ಈ ಗಾರ್ಡನ್ನ ನೋಡಿ. ಇಲ್ಲಿ ಕುಳಿತು ಸ್ಟಡಿ ಮಾಡಬೇಕು ಅಂತ ಅನಿಸುತ್ತೆ. ತಾಯಿ ಶಾರದೆಯನ್ನು ನಮಸ್ಕರಿಸಿ ಗ್ರಂಥಾಲಯ ನೋಡೋಣ ಬನ್ನಿ. ನಮ್ಮ ಈ JSS ಗ್ರಂಥಾಲಯ ಎಷ್ಟೊಂದು ವಿಶಾಲವಾಗಿದೆ. ನೀವೇ ಒಂದು ಸಲ ನೋಡಿ. ಎಷ್ಟೊಂದು ಪುಸ್ತಕಗಳು, ಎಷ್ಟೊಂದು ಗ್ರಂಥಗಳು, ಇಲ್ಲಿರುವ ಸಿಬ್ಬಂದಿಗಳು, ಜೊತೆಗೆ ಬಾಯ್ಸಿಗೆ ಬೇರೆ, ಗರ್ಲ್ಸಿಗೆ ಬೇರೆ ಓದುವ ಆ ಕೊಠಡಿಗಳು ಒಂದು ಸಲ ನೋಡಿ. ಹೇಗನ್ನಿಸುತ್ತೆ ಅನ್ನೋದನ್ನು ಹೇಳಿ. ಗ್ರಂಥಪಾಲಕರು ಶ್ರೀ SB ಹೂಗಾರವರು ಇವರು. ವಿದ್ಯಾರ್ಥಿಗಳೇ ಇಲ್ಲ ಅಂತ ಅನ್ಕೋಬೇಡಿ. ನಾನು ವಿಡಿಯೋ ಮಾಡಿದ್ದು ರಜೆ ದಿನಗಳಲ್ಲಿ. ಈ ಬಿಲ್ಡಿಂಗಿನ ಮೊದಲನೇ ಮಹಡಿ, ಎರಡನೇ ಮಹಡಿ, ಮೂರನೇ ಮಹಡಿ ಎಲ್ಲ ಮಹಡಿಗಳನ್ನು ತೋರಿಸಿವೆ. ಇಲ್ಲಿ ನೋಡಿಬಿಡಿ ಒಮ್ಮೆ. ಇಲ್ಲಿ BCom ಆಗಿರ್ಬೋದು, BSc ಆಗಿರ್ಬೋದು, BA ಆಗಿರ್ಬೋದು, ಹಲವಾರು ಕ್ಲಾಸುಗಳು ಇಲ್ಲಿ ನಡೆಯುತ್ತವೆ. ಜೊತೆಗೆ ಕಂಪ್ಯೂಟರ್ ಕ್ಲಾಸನ್ನು ಇಲ್ಲಿ ತೆಗೆದುಕೊಳ್ಳಲಾಗುತ್ತೆ. ಇನ್ನು ಪೂರ ಮೇಲೆ ಹೋದರೆ PG ಕ್ಲಾಸುಗಳನ್ನು ಸಹ ಇವೆ. ಇವು ಎಲ್ಲ ನೀವು ನೋಡ್ತಿರೋದು ಆಯಾ ಸಬ್ಜೆಕ್ಟ್ಗಳ ಡಿಪಾರ್ಟ್ಮೆಂಟ್. ಕನ್ನಡ ಆಗಿರ್ಬೋದು, ಹಿಂದಿ ಆಗಿರ್ಬೋದು, ಇಂಗ್ಲೀಷ್ ಆಗಿರ್ಬೋದು, ಉರ್ದು ಆಗಿರ್ಬೋದು, ಕಾಮರ್ಸ್, ಎಲ್ಲ ಆಯಾ ಸಬ್ಜೆಕ್ಟ್ ಡಿಪಾರ್ಟ್ಮೆಂಟ್ಗಳು.
ನಾನು ನಿಮಗೆ ಮೊದಲೇ ಹೇಳಿದ್ದೇನೆ, ಈ ಬಿಲ್ಡಿಂಗ್ ವಿಡಿಯೋ ಮಾಡಬೇಕಾದ್ರೆ ರಜೆ ದಿನಗಳಲ್ಲಿ ನಾನು ಮಾಡಿದ್ದೇನೆ. ವಿದ್ಯಾರ್ಥಿಗಳ ಸುರಕ್ಷತೆ ಸಲುವಾಗಿ ಪ್ರತಿಯೊಂದು ಮಹಡಿಯಲ್ಲಿ ಆಯಾಗಳು, ಸೆಕ್ಯೂರಿಟಿ ಗಾರ್ಡ್ ಇವರನ್ನು ನೇಮಿಸಲಾಗಿದೆ. ಹೊಸ ಬಿಲ್ಡಿಂಗ್ ನೋಡಿರಲ್ಲ, ಬನ್ನಿ ನಾನು ಲೇಡೀಸ್ ಹಾಸ್ಟೆಲಿಗೆ ಕರ್ಕೊಂಡು ಹೋಗುವೆ. ಇದರ ವಿಶೇಷತೆ ಏನು, ಏನೆಲ್ಲ ಸೌಕರ್ಯಗಳು ಇವೆ ಅಂತ ನೋಡೋಣ. ಈ ಲೇಡೀಸ್ ಹಾಸ್ಟೆಲ್ನ ಮೇಲ್ವಿಚಾರಕರಾದ ಶ್ರೀಮತಿ ಡಾಕ್ಟರ್ ವಿಜಯಲಕ್ಷ್ಮಿ ಅವರು ಇದರ ಬಗ್ಗೆ ಏನು ಹೇಳ್ತಾರೆ ಅಂತ ಕೇಳಿ. ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ವಿಜಯಲಕ್ಷ್ಮಿ ಬಿ ಪಲ್ಲೋಟಿ, ಕನ್ನಡ ಸಹಾಯಕ ಪ್ರಾಧ್ಯಾಪಕರಾಗಿ ಮುಖ್ಯಸ್ಥರಾಗಿ ಕಳೆದ 5 ವರ್ಷದಿಂದ JSS ಪದವಿ ಮಹಾವಿದ್ಯಾಲಯ ಗೋಕಾಕ್ದಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಅದಲ್ಲದೆ ಕಳೆದ 3 ವರ್ಷದಿಂದ JSS ಮಹಾವಿದ್ಯಾಲಯದ ವಸತಿ ನಿಲಯದ ಮೇಲ್ವಿಚಾರಕಳಾಗಿ ನಾನು ಕಾರ್ಯನಿರ್ವಹಿಸುತ್ತಾ ಬಂದಿದ್ದೀನಿ. ನಮ್ಮ ವಸತಿ ನಿಲಯ ಒಂದು ಗುಡ್ಡದ ಬದಿಯಲ್ಲಿ ತುಂಬ ಚೆನ್ನಾಗಿ ಒಂದು ಪ್ರಕೃತಿ ಸೌಂದರ್ಯದ ನಡುವೆ ಇದೆ ಅನ್ಬೋದು. ಇಲ್ಲಿ ತುಂಬ ಸುರಕ್ಷತೆಯನ್ನು ನಾವು ಇಟ್ಕೊಳ್ತಾ ಬಂದಿದ್ದೀವಿ. ಜೊತೆಗೆ PUC ನಮ್ಮ JSS ಮಹಾವಿದ್ಯಾಲಯದ ಅಡಿಯಲ್ಲಿ ಬರುವಂತಹ PU ಕಾಲೇಜ್, ಡಿಗ್ರಿ ಕಾಲೇಜ್, B.Ed ಮತ್ತು ಸ್ನಾತಕೋತ್ತರ ವಿದ್ಯಾರ್ಥಿನಿಯರಿಗೆ ನಾವು ಇಲ್ಲಿ ಅವಕಾಶವನ್ನು ಮಾಡಿಕೊಡ್ತಾ ಇದ್ದೀವಿ. ಜೊತೆಗೆ ಒಂದು ರೂಮಿನಲ್ಲಿ 2 ವಿದ್ಯಾರ್ಥಿನಿಯರ ಹಾಗೆ 200ಕ್ಕಿಂತ ಹೆಚ್ಚು ವಿದ್ಯಾರ್ಥಿನಿಯರಿಗೆ ಇಲ್ಲಿ ಅವಕಾಶವನ್ನು ನಾನು ಮಾಡಿಕೊಡ್ತಾ ಇದ್ದೀವಿ. ಅಷ್ಟು ನಮಗೆ ಕೆಪಾಸಿಟಿ ಅನ್ನುವಂಥದ್ದು ಅಥವಾ ಅಷ್ಟು ಅವಕಾಶಕ್ಕೆ ಕೊಡುವಂತಹ ಬಿಲ್ಡಿಂಗ್ಗಳ ವ್ಯವಸ್ಥೆ ತುಂಬ ಚೆನ್ನಾಗಿ ನಾವು ಮಾಡ್ಕೊಂಡಿದ್ದೀವಿ. ಕುಡಿಯುವ ನೀರಿನ ವ್ಯವಸ್ಥೆ ಆಗಿರ್ಬೋದು, ಅಡಿಗೆಯಲ್ಲಿ ತುಂಬ ವ್ಯವಸ್ಥಿತವಾದಂಥ ಅಡಿಗೆ ಕೂಡ ಇಲ್ಲಿ ನಾವು ನಡೆಸ್ಕೊಂಡು ಬರ್ತಾ ಇದ್ವಿ. ಬೆಳಿಗ್ಗೆ ಟಿಫಿನ್ ಆಗಿರ್ಬೋದು, 2 ಹೊತ್ತು ಊಟ ಎಲ್ಲವನ್ನು ಸೇರಿಸಿಕೊಂಡು ನಾವು ತುಂಬ ಹೈಜಿನಿಕ್ ಅಥವಾ ಏನು ತುಂಬ ಚೆನ್ನಾಗಿ ನಾವು ಇದನ್ನು ನೋಡ್ಕೊಳ್ತಾ ಇದ್ದೀವಿ. ಯಾವ ಬಿಸಿ ನೀರಿನ ವ್ಯವಸ್ಥೆ ಇದೆ ಹುಡುಗಿಯರಿಗೆ, ಮತ್ತು ಒಂದು ಸ್ಯಾನಿಟರಿ ಆಗಿರ್ಬೋದು, ಪ್ರತಿಯೊಂದು ಕೂಡ ಇಲ್ಲಿ ನಾವು ವ್ಯವಸ್ಥೆಯನ್ನು ಮಾಡ್ಕೊಳ್ತಾ ಇದ್ವಿ. ಜೊತೆಗೆ ಮಹಿಳೆಯರೇ 3 ಹೊತ್ತಿಗೂ ಬೇರೆ ಬೇರೆ ರೀತಿಯಲ್ಲಿ ಅಂದರೆ ಬೇರೆ ಬೇರೆ ಟೈಮಿನಲ್ಲಿ ವಾಚ್ಮ್ಯಾನ್ ಕೆಲಸವನ್ನು ನಡೆಸ್ತಾರೆ. ಬೆಳಿಗ್ಗೆ 8ರಿಂದ 2 ಗಂಟೆಯವರೆಗೂ ಒಬ್ಬರು, 2 ಗಂಟೆಯಿಂದ ಸಾಯಂಕಾಲ 6 ಗಂಟೆಯವರೆಗೂ ಒಬ್ಬರು, ಸಾಯಂಕಾಲ 6ರಿಂದ ಬೆಳಗಿನ ಮುಂಜಾವಿನ 6 ಗಂಟೆಯವರೆಗೂ ಇನ್ನೊಬ್ಬರು, ಹೀಗೆ 3 ಹೊತ್ತಿಗೂ ಬೇರೆ ಬೇರೆ ಮಹಿಳಾ ವಾಚ್ಮ್ಯಾನ್ಗಳನ್ನು ನಾವು ಇಲ್ಲಿ ಇಟ್ಟಿದ್ದೀವಿ. ಪ್ರತಿಯೊಬ್ಬ ವಿದ್ಯಾರ್ಥಿಯು ಹೊರಗೆ ಹೋಗುವ ಸಂದರ್ಭದಲ್ಲಾಗಿರ್ಬೋದು ಅಥವಾ ಒಳಗೆ ಬರುವ ಸಂದರ್ಭದಲ್ಲಾಗಿರ್ಬೋದು ವಾಚ್ಮ್ಯಾನ್ಗಳಿಗೆ ಹೇಳಿ ಕೇಳಿಯೇ ಒಳಗೆ ಬರಬೇಕು. ಅದಲ್ಲದೆ 6 ಗಂಟೆಯ ನಂತರ ನಾವು ಯಾವುದೇ ವಿದ್ಯಾರ್ಥಿನಿಯರಿಗೆ ಇಲ್ಲಿ ಅವಕಾಶವನ್ನು ಮಾಡಿಕೊಡೋದಿಲ್ಲ. ಅವರು ಹೊರಗೆ ಹೋಗಿರ್ಬೋದು ಅಥವಾ ಒಳಗೆ ಬರಲಿಕ್ಕಾಗಲಿ ಯಾವುದೇ ಕಾರಣಕ್ಕೂ ಇಲ್ಲಿ ಅವಕಾಶವನ್ನು ನಾನು ಕಲ್ಪಿಸಿಕೊಡೋದಿಲ್ಲ. ಅಕಸ್ಮಾತ್ ಅವರು ನನಗೆ ಕೇಳದೆ ಆದಲ್ಲಿ ಪಾಲಕರು ಬರುವವರೆಗೂ ಕೂಡ ನಾವು ಯಾವುದೇ ಕಾರಣಕ್ಕೂ ಅವರನ್ನು ತೆಗೆದುಕೊಳ್ಳೋದಿಲ್ಲ. ಜೊತೆಗೆ ಏನು ಸಂಸ್ಥೆಯ ಸಂಸ್ಥೆಯ ಕಾರ್ಯದರ್ಶಿಗಳಾಗಿರ್ಬೋದು ಅಥವಾ ಸಂಸ್ಥೆಯ ಪ್ರಾಂಶುಪಾಲರಾಗಿರ್ಬೋದು, ಇವರೆಲ್ಲರ ಅನುಮತಿಯ ಮೇರೆಗೆ ನಾವು ಮತ್ತೆ ಅವರನ್ನು ಒಳ ಕರ್ಕೊಳ್ಬೇಕಾಗತ್ತೆ. ಇಷ್ಟು ಕಟ್ಟುಪಾಡುಗಳ ಒಳಗೆ ನಿಮ್ಮ ಮಕ್ಕಳನ್ನು ಸುರಕ್ಷತೆಯನ್ನು ನಾವು ಕಾಯ್ದುಕೊಳ್ಳಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ. ಜೊತೆಗೆ 2 ವರ್ಷದಿಂದ ಇಡೀ ಹಾಸ್ಟೆಲ್ಗೆ 16 CC ಕ್ಯಾಮ್ರಾಗಳನ್ನು ನಾನು ಅಳವಡಿಸಿಕೊಂಡು ಆ 16 CC ಕ್ಯಾಮ್ರಾದ ಎಲ್ಲ ಫುಟೇಜ್ಗಳು ನನ್ನ ಮೊಬೈಲಿನೊಳಗೆ ಸೆರೆ ಹಿಡಿಯುವಂಥ ರೀತಿಯಲ್ಲಿ ನಾನು ಅದರ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದೀನಿ. ಅಂದರೆ ನಾನು ಒಂದು ವೇಳೆ ಹಾಸ್ಟೆಲಿಗೆ ಬರದೇ ಹೋದಲ್ಲೂ ಕೂಡ ರಾತ್ರಿ ಹೊತ್ತಲ್ಲೂ ಏನೇ ತೊಂದರೆ ಆದರೂ ಕೂಡ ನನ್ನ ಮೊಬೈಲಿನಲ್ಲಿ ನಾನು ಅದನ್ನು ನೋಡಿಕೊಳ್ಳುವಂಥ ವ್ಯವಸ್ಥೆಯನ್ನು ನಾನು ಮಾಡ್ಕೊಂಡಿದ್ದೀನಿ.
ಮಕ್ಕಳಿಗೆ ಏನಾದರೂ ಅನಾರೋಗ್ಯ ಆದರೂ ಕೂಡ ಡಾಕ್ಟ್ರು ಬಂದು ಇಲ್ಲಿಯೇ ನೋಡುವಂಥ ವ್ಯವಸ್ಥೆಯನ್ನು ಕೂಡ ನಾನು ಮಾಡ್ಕೊಂಡಿದ್ದೀನಿ. ಅಥವಾ ಸ್ವಲ್ಪ ಏನಾದರೂ ಹೆಚ್ಚು ಕಮ್ಮಿ ಆದರೂ ಕೂಡ ನಾನು ಅಥವಾ ವಾಚ್ಮ್ಯಾನ್ಗಳು ಎಲ್ಲರೂ ಸೇರಿಕೊಂಡು ನಾವು ಆಸ್ಪತ್ರೆಗೆ ಕರ್ಕೊಂಡು ಹೋಗುವಂಥದ್ದಾಗಿರ್ಬೋದು. ನಾನಲ್ಲದೆ ಮತ್ತೆ ಇನ್ನು 3 ಜನ ಮೇಡಮ್ಗಳು ಇಲ್ಲಿ ರಾತ್ರಿ ಹೊತ್ತಲ್ಲಿ ನೆಲೆ ನಿಲ್ತಾರೆ. ಅವರು ಕೂಡ PUC ಮತ್ತು ಡಿಗ್ರಿಯಲ್ಲಿ ಕಲಿಸುವಂತಹ ಮೇಷ್ಟ್ರುಗಳೇ ಆಗಿರ್ತಾರೆ. ಅವರಿಗೂ ಕೂಡ ಜವಾಬ್ದಾರಿಗಳನ್ನು ಕೊಟ್ಟು ಮಕ್ಕಳನ್ನು ನೋಡಿಕೊಳ್ಳುವಂಥ ವ್ಯವಸ್ಥೆಯನ್ನು ಇಲ್ಲಿ ನಾವು ಮಾಡಿಕೊಳ್ತಾ ಇದ್ದೀವಿ. ಹಾಗಾಗಿ ಆದಷ್ಟು ಹೆಣ್ಣು ಮಕ್ಕಳ ಸುರಕ್ಷತೆಯ ಬಗ್ಗೆ ಯಾವುದೇ ಭಯ ಇಲ್ಲದ ರೀತಿಯಲ್ಲಿ ನಮ್ಮ ವಸತಿ ನಿಲಯಕ್ಕೆ ನೀವುಗಳು ಅವಕಾಶವನ್ನು ಮಾಡಿಕೊಂಡು ವಸತಿ ನಿಲಯದ ಉಪಯೋಗವನ್ನು ನೀವು ಮಾಡಿಕೊಳ್ಬೇಕಂತ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ಈ ಲೇಡೀಸ್ ಹಾಸ್ಟೆಲ್ಲು ಸಹ ಎಷ್ಟೊಂದು ವಿಶಾಲವಾಗಿದೆ ನೋಡಿರಿ, ಎಷ್ಟೊಂದು ಸ್ವಚ್ಛವಾಗಿದೆ, ಯಾವ ರೀತಿ ಮೇಂಟೆನೆನ್ಸ್ ಮಾಡಿದ್ದಾರೆ ಅನ್ನೋದನ್ನು ನೋಡಿ. ಫ್ರೆಂಡ್ಸ್, ನಾನು ಇನ್ನು ಮುಂದೆ ಜಿಮ್ಖಾನ ಹಾಲನ್ನು ತೋರಿಸುವೆ. ಈ ಲೇಡೀಸ್ ಹಾಸ್ಟೆಲ್ ಎದುರುಗಡೆನೇ ಇದೆ. ಇದನ್ನು ಪೂರ್ತಿಯಾಗಿ ನೋಡಿ ಹೇಗಿದೆ ಅಂತ. ಈ ಮುಂಚೆ ಫಿಸಿಕಲ್ ಡೈರೆಕ್ಟರ್ ಕಿಳಿಕೇರ್ ಸರ್ ಅಂತ ಇದ್ದರು. ಈ ಬಾರಿ ಅಂದರೆ ಈ ಸಲ ಶ್ರೀಮತಿ AL ದರ್ಗದ್ ಮೇಡಮ್ ಅವರು ಫಿಸಿಕಲ್ ಡೈರೆಕ್ಟರ್ ಆಗಿ ಕಾರ್ಯ ಮಾಡುತ್ತಿದ್ದಾರೆ. ಬನ್ನಿ ಫ್ರೆಂಡ್ಸ್, ಈಗ ನಾನು ಫಿಸಿಕ್ಸ್, ಕೆಮಿಸ್ಟ್ರಿ ಹಾಗೂ ಬಯಾಲಜಿ ಡಿಪಾರ್ಟ್ಮೆಂಟ್ ಲ್ಯಾಬ್ಗಳನ್ನು ತೋರಿಸುವೆ. ಇದು ಫಿಸಿಕ್ಸ್ ಡಿಪಾರ್ಟ್ಮೆಂಟು. ಇದನ್ನು ಪೂರ್ತಿಯಾಗಿ ನಾನು ನಿಮಗೆ ತೋರಿಸ್ತೇನೆ. ನೋಡಿ ಯಾವ ರೀತಿ ಇದೆ, ಎಷ್ಟೊಂದು ಆಕರ್ಷಕವಿದೆ, ಎಷ್ಟೊಂದು ಚೆನ್ನಾಗಿದೆ. ಇಲ್ಲೇ ನಾನು ಸೈನ್ಸ್ ಮಾಡಬೇಕೇನೋ ಅಂತ ಅನ್ನಿಸ್ತೆ. ಈ ಪ್ರಯೋಗಾಲಯವು ವಿದ್ಯಾರ್ಥಿಗಳಲ್ಲಿ ವೈಜ್ಞಾನಿಕ ಆಸಕ್ತಿ ಮತ್ತು ಪ್ರಾಯೋಗಿಕ ಜ್ಞಾನವನ್ನು ಮಾಡಿಸುವಂತಹ ಸುರಕ್ಷಿತ, ಸುಸಜ್ಜಿತ ಮತ್ತು ಶೈಕ್ಷಣಿಕ ವಾತಾವರಣವನ್ನು ಹೊಂದಿದೆ. ಏಕೆಂದರೆ ಅತ್ಯಾಧುನಿಕ ಉಪಕರಣಗಳು, ವಿಶಾಲವಾದ ಕೊಠಡಿಗಳಿಂದ ಹೊಸದಾಗಿ ಇದು ನಿರ್ಮಿಸಲ್ಪಟ್ಟಿದೆ.
ನೋಡಿದರೆ ತಾನೇ ಎಷ್ಟೊಂದು ವಿಶಾಲವಾಗಿದೆ. ಬರೀ ಒಂದು ಹಾಲಲ್ಲ, ಎಷ್ಟು ಹಾಲ್ಗಳಿವೆ. ಈಗ ನಾನು ರಾಸಾಯನಶಾಸ್ತ್ರ ಅಧ್ಯಯನ ವಿಭಾಗಕ್ಕೆ ಕರ್ಕೊಂಡು ಹೋಗ್ತೇನೆ, ಅದನ್ನು ನೋಡಿ ಹೇಗಿದೆ ಅಂತ. ಇದು ರಾಸಾಯನಶಾಸ್ತ್ರ ಪ್ರಯೋಗಾಲಯ. ಒಂದು ರಾಸಾಯನಶಾಸ್ತ್ರ ಪ್ರಯೋಗಾಲಯಕ್ಕೆ ಸಂಬಂಧಪಟ್ಟಂತೆ ಏನೇನು ಇರಬೇಕು ಅವೆಲ್ಲವೂ ಮೂಲ ಸೌಕರ್ಯ, ಹೊಸ ವಿನ್ಯಾಸ ಹಾಗೂ ಸುರಕ್ಷತಾ ವ್ಯವಸ್ಥೆಗಳನ್ನು ಒಳಗೊಂಡಿದೆ. ಅಂದರೆ ಲ್ಯಾಬ್ ಕೋಟ್ ಆಗಿರಬಹುದು, ಗಾಗಲ್ಸ್ ಆಗಿರಬಹುದು, ಗ್ಲೌಸ್ ಆಗಿರಬಹುದು, ಅಗ್ನಿಶಾಮಕ ಉಪಕರಣಗಳು, ಟೆಸ್ಟ್ ಟ್ಯೂಬ್, ಕೋನಿಕಲ್ ಫ್ಲಾಸ್ಕ್, ಮೆಷರಿಂಗ್ ಸಿಲಿಂಡರ್, ತುರ್ತು ನಿರ್ಗಮನ ಇತ್ಯಾದಿ ಸೌಕರ್ಯಗಳನ್ನು ಈ ಪ್ರಯೋಗಾಲಯ ಹೊಂದಿದೆ. ಒಮ್ಮೆ ಪೂರ್ತಿಯಾಗಿ ನೋಡಿಬಿಡಿ. ದಯಮಾಡಿ ಓಡಿಸದೆ ಸ್ಕಿಪ್ ಮಾಡಬೇಡಿ. ನೋಡಿದ್ರಲ್ಲ, ಬನ್ನಿ ಕಂಪ್ಯೂಟರ್ ಲ್ಯಾಬನ್ನು ತೋರಿಸ್ತೀನಿ. ಆ ಕಂಪ್ಯೂಟರ್ ಲ್ಯಾಬನ್ನು ನೋಡಿಕೊಂಡು ನಾವು ಹಚ್ಚ ಹಸಿರಿನ ಮಡಿಲಲ್ಲಿ ಹೋಗೋಣ. ಈ ಹಚ್ಚ ಹಸಿರು ಮಡಿಲಲ್ಲಿ ಅಂತಂದರೆ ಏನಂತೀರ? ಬಯಾಲಜಿ ಡಿಪಾರ್ಟ್ಮೆಂಟಿಗೆ ಹೋಗೋಣ. ಆ ಬಾಟ್ನಿ ಸೆಕ್ಷನ್ಗೆ ಸಸ್ಯಶಾಸ್ತ್ರ ವಿಭಾಗ, ಜೀವಶಾಸ್ತ್ರ ವಿಭಾಗ ಒಂದು ಸಲ ಆಮೇಲೆ ನಿಮಗೆ ನಾನು ತೋರಿಸ್ತೀನಿ, ನೋಡ್ಕೊಂಡು ಬರೋಣ ಯಾವ ರೀತಿ ಇದೆ. ನಾವು ಎಲ್ಲಿ ಸ್ವರ್ಗದಲ್ಲಿ ಹೊಂಟಿದ್ದೀವಿ ಏನೋ ಅಂತ ಅನಿಸುತ್ತೆ. ಏಕೆಂದರೆ ಎಲ್ಲಿ ನೋಡಿದಲ್ಲೆಲ್ಲ ಸಸ್ಯಶಾಸ್ತ್ರಕ್ಕೆ ಸಂಬಂಧಪಟ್ಟ ಎಲ್ಲ ತರಹದ ಸಸ್ಯಗಳು ಇಲ್ಲಿ ನಾವು ಕಾಣಬಹುದು. ಒಂಥರ ಇಲ್ಲಿ ಮಜಾ ಅನಿಸುತ್ತೆ. ಬಹಳ ಇಂಟ್ರೆಸ್ಟಿಂಗ್, ಎಷ್ಟು ಅದ್ಭುತವಾಗಿದೆ ಈ ದೃಶ್ಯ ಅಂತಂದರೆ ನೀವೇ ಒಂದು ಸಲ ನೋಡಿಬಿಡಿ. ಇದು ಜೀವಶಾಸ್ತ್ರ ವಿಭಾಗ. ಒಂದು ಆದರ್ಶ ಜೀವಶಾಸ್ತ್ರ ಪ್ರಯೋಗಾಲಯ ಯಾವ ಲಕ್ಷಣಗಳನ್ನು ಹೊಂದಿರಬೇಕು, ಆ ಎಲ್ಲ ಲಕ್ಷಣಗಳನ್ನು ಈ JSS ಕಾಲೇಜಿನ ಜೀವಶಾಸ್ತ್ರ ಪ್ರಯೋಗಾಲಯವು ಒಳಗೊಂಡಿದೆ. ಮೂಲಭೂತ ಸೌಕರ್ಯ, ನವವಿನ್ಯಾಸ ಹಾಗೂ ಆಧುನಿಕ ಅಗತ್ಯ ಉಪಕರಣಗಳೊಂದಿಗೆ ಸಾಕಷ್ಟು ಸ್ಥಳಾವಕಾಶವನ್ನು ಹೊಂದಿದೆ. ಈ ವಿಭಾಗಕ್ಕೆ ಬಂದರೆ
ಸಸ್ಯಶಾಸ್ತ್ರ ಪ್ರಯೋಗಾಲಯಕ್ಕೆ ಸಂಬಂಧಪಟ್ಟ ಎಲ್ಲ ಸಸ್ಯಗಳನ್ನು ಇಲ್ಲಿ ನೀವು ನೋಡಬಹುದು. ನೋಡಿಬಿಡಿ ಒಮ್ಮೆ. Take the two regions, that's the Himalayan region and the Western Ghats. These are the two important regions where you will be getting the different diversities of animals and plants. Hot. ಫ್ರೆಂಡ್ಸ್, ಈ ಕಾಲೇಜಿನ ವಿಶೇಷತೆ ಏನಂತಂದರೆ ವಿದ್ಯಾರ್ಥಿಗಳಿಗೆ ಕ್ಲಾಸ್ ರೂಮ್ ಆ್ಯಕ್ಟಿವಿಟೀಸ್ ಕಡ್ಡಾಯವಾಗಿ ಮಾಡಿಸಲಾಗುತ್ತದೆ. ಪ್ರತಿಯೊಂದು ಸಬ್ಜೆಕ್ಟಿನಲ್ಲಿ ಸೆಮಿನಾರ್ಗಳನ್ನು ವಿದ್ಯಾರ್ಥಿಗಳಿಂದ ಮಾಡಿಸಲಾಗುತ್ತದೆ. ಕಾರಣ ಇಷ್ಟೇ, ಮುಂದೆ ಅವರು ಬೇಡಿಗೆ ಹೋದಾಗ MA, MCom, MSc ಅಂದರೆ PGಗೆ ಹೋದಾಗ ಅವರಿಗೆ ಸ್ಟೇಜ್ ಕರೇಜ್ ಇರಲಿ, ಹೆದರ್ಕೊಳ್ಬಾರ್ದಂತ ಇಲ್ಲಿಯೇ ಪ್ರಾಕ್ಟೀಸ್ ಮಾಡಿಸಿ ಕಳಿಸಲಾಗುತ್ತದೆ. ಅಷ್ಟೇ ಅಲ್ಲದೆ ಇಂಟರ್ನಲ್ ಟೆಸ್ಟ್ಗಳನ್ನು, ಪರ್ಸ್ನಲ್ ಟೆಸ್ಟ್ಗಳನ್ನು ಕಡ್ಡಾಯವಾಗಿ ತೆಗೆದುಕೊಳ್ಳಲಾಗುತ್ತದೆ. ಜೊತೆಗೆ ಮನೋರಂಜನೆಗೂ ಅವಕಾಶ ಮಾಡಿಕೊಡಲಾಗುತ್ತದೆ. Kitchen
ಸಾವಕಾಶ ಸಾವಕಾಶ. Keep breathing. Ready? Hold 4, 2, 1. Stay there with me. ಈ ಕಾಲೇಜಿನಲ್ಲಿ ಯೋಗ ಆಗಿರಬಹುದು, ಕ್ರೀಡಾ ಚಟುವಟಿಕೆಗಳಾಗಿರಬಹುದು, ಸಾಮಾಜಿಕವಾಗಿ ಜನರಲ್ಲಿ ಜಾಗೃತಿ ಮೂಡಿಸುವುದು ಆಗಿರಬಹುದು, ರಕ್ತದಾನದ ಮಹತ್ವದ ಬಗ್ಗೆ ಆಗಿರಬಹುದು ಇತ್ಯಾದಿ ಎಲ್ಲ ಕಾರ್ಯಚಟುವಟಿಕೆಗಳನ್ನು ನೆರವೇರಿಸಲಾಗುತ್ತದೆ. ಫ್ರೆಂಡ್ಸ್, ನಾನು ಮತ್ತೊಮ್ಮೆ ಹೇಳುವೆ, ವೆಲ್ ನಾಲೆಜ್ ಬೇಕೆಂದರೆ ಈ ಗುಡ್ ಕಾಲೇಜಿನಲ್ಲಿ ಅಡ್ಮಿಷನ್ ತಗೊಳ್ಳಿ ಅಂತ. ಈ ವಿಡಿಯೋ ಲಿಂಕನ್ನು ಇನ್ನೊಬ್ಬರಿಗೆ ಕಳುಹಿಸಿ. ಧನ್ಯವಾದಗಳು ಮಿತ್ರರೇ.